ವರಮಹಾಲಕ್ಷ್ಮಿ ದಿನದಂದು ಅಪಾರ ಪ್ರಮಾಣದ ನಗದನ್ನ ಇಟ್ಟು ಪೂಜೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹರಿಬಿಟ್ಟು ಸುದ್ದಿಯಾಗಿದ್ದ ಬ್ರೋಕರ್ ಸೂರಿ ಅವರ ಮತ್ತೊಂದು ಹಗರಣ ಇದೀಗ ಹೊರಬಿದ್ದಿದೆ. 2006 ರಿಂದ 2008ರಲ್ಲಿ ಸುಮಾರು 1,000 ಕೋಟಿ ರೂಪಾಯಿವರೆಗೆ ನಡೆದಂತಹ ಹಗರಣದಲ್ಲಿ ಬಿಡಿಎ ಬ್ರೋಕರ್ ಆಗಿ ಸೂರಿ ಕೂಡ ಪಾಲುದಾರನಾಗಿದ್ದ ಬಗ್ಗೆ ಅವತ್ತೇ ಸದನದಲ್ಲಿ ಪ್ರಸ್ತಾಪಿಸಿದ್ದ ಅಂತ ಪರಿಷತ್ನ ಮಾಜಿ ಸದಸ್ಯ ಎಂಪಿ ನಾಡಗೌಡರು ಹೇಳಿದರು. ಈ ಕುರಿತು ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ ಹೊಸಮನಿ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ದಿನದಂದು ಅಪಾರ ಪ್ರಮಾಣದ ನಗ ನಾಣ್ಯಗಳನ್ನಿಟ್ಟು ಪೂಜೆ ಮಾಡುವುದರ ಮೂಲಕ ಬಹಳಷ್ಟು ವಿವಾದಕ್ಕೀಡಾಗಿರುವಂಥದ್ದು ಸೂರಿಯವರು. ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2008ರಲ್ಲಿಯೂ ಕೂಡ ಅವರ ವಿರುದ್ಧ ಧ್ವನಿ ಎತ್ತಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ನಮ್ಮ ಜೊತೆಗೆ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಂಪಿ ನಾಡಗೌಡರು ನಮ್ಮ ಜೊತೆಗಿದ್ದಾರೆ. ಅವತ್ತು ಏನಾಯಿತು ಅನ್ನೋಂಥದ್ದನ್ನು ಈಗ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್, ಏನು ಒಂದು ಇವತ್ತು ಸೂರಿಯವರ ಪ್ರಕರಣ ಕಂಡು ಬಂದಿದೆ, ಅದ್ರ ಬಗ್ಗೆ 2008ರಲ್ಲೇ ತಾವು ಕೂಡ ಧ್ವನಿ ಎತ್ತಿದ್ರಿ ಅನ್ನುವಂಥ ಮಾತಾಡಿದ್ದೇವೆ. ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಟಿ ವಿಯಲ್ಲಿ, ಪೇಪರ್ದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ ವ್ಯಕ್ತಿ ಪೂಜೆ ಮಾಡಿದಂಥ ವಿಷಯವನ್ನು ನಾನು ನೋಡಿದ ಕೂಡ ಬೆಳಗ್ಗಿನಿಂದ ಫೋನ್ ಬರೋಕ್ಕೆ ಸ್ಟಾರ್ಟ್ ಆದವು. ಸರ್, ಇದು ನಾವೇ 2008 ವಿಷಯದಲ್ಲಿ ಎತ್ತಿದ್ರಿದ್ದಾವು ಅಂಥೇಳಿ ನನಗೆ ಆ ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಇದು ಏನಂದರೆ 2008ರಲ್ಲಿ ನಾನು ಆಗಸ್ಟ್ 4ನೇ ತಾರೀಕು ಈ ವಿಷಯವನ್ನು ವಿಧಾನ ಪರಿಷತ್ನಲ್ಲಿ ತೊಗೊಂಡೆ. ನಾನೇ ಪ್ರಮುಖವಾಗಿ ಆ ವಿಷಯ ತೊಗೊಂಡಾಗ ಅವಾಗಿನ ಕಾಲದಲ್ಲಿ BDA ಆಲ್ಟರ್ನೇಟ್ ಸೈಟ್ಸ್ ಅನ್ನುವಂಥ ಒಂದು ಸ್ಕ್ಯಾಮ್ ಮಾಡಿ ಕನಿಷ್ಠ 1,000 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂಥ ವಿಷಯವನ್ನು ನಾನು ಎತ್ತಿದೆ. ಅವನ ಹೆಸರಲ್ಲೇ ಅವನ ಕುಟುಂಬದವ್ರ ಹೆಸರಲ್ಲಿ 80 ಸೈಟ್ ಇದಾವಂತ ನಾನು ಡಾಕ್ಯುಮೆಂಟು ಕೊಟ್ಟೆ. ಇದನ್ನು ನಾವು ಆವತ್ತಿನ ಕಾಲ ಅದು ಕನಿಷ್ಠ ಅಂಥವು 800 ಸೈಟು ಆ ವ್ಯವಹಾರ ಆಗಿದೆ, 800 ಸೈಟ್ಸ್ ವ್ಯವಹಾರ ಆಗಿದೆ ಅಂಥೇಳಿ ಡಾಕ್ಯುಮೆಂಟ್ ಕೊಟ್ಟೆ. ಅದು 2006 to 2008 ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದರು, ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದರು. ಮುಂದೆ 2008 ಉತ್ತರ ಕೊಡು ನಾನು ವಿಷಯ ಎತ್ತಿದಾಗ ಅದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದರು ಮತ್ತು ಆಚಾರ್ಯವರು ಗೃಹ ಮಂತ್ರಿ ಮತ್ತು ವಿಧಾನ ಪರಿಷತ್ತಿನ ಸಭಾನಾಯಕರಾಗಿ ಕೆಲಸ ಮಾಡ್ತಾಯಿದ್ರು. ನಾನು ಅವಾಗ ಡಿಮಾಂಡ್ ಮಾಡಿದ್ದು ಇದನ್ನು CBIಗೆ ಹಾಕಿ ಅಂತ. ಅವರು CBIಗೆ ಹಾಕಲ್ಲ ಅಂದರು. ಓಕೆ, ಹೌಸ್ ಕಮಿಟಿ ಮಾಡಿ, ನಮ್ಮ ಸದನದಲ್ಲಿ ವಿಧಾನ ಪರಿಷತ್ತಿನ ಹೌಸ್ ಕಮಿಟಿ ಮಾಡಿದ್ದೆ. ಇಲ್ಲ, ನಾನು ಅಲ್ಲೇ ಇದ್ದಂಥ ಪೊಲೀಸ್ ಆಫೀಸರ್ ಮಾಡಿ ಕನಿಷ್ಠ ಒಂದು ತಿಂಗಳ 3 ತಿಂಗಳಲ್ಲಿ ನಾನು ಆ್ಯಕ್ಷನ್ ತೊಗೋತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಅದು ಅಷ್ಟಾಯಿತು, ಅಲ್ಲಿಗೆ ಕ್ಲೋಸ್ ಆಯಿತು. ನೀವು ಕಂಡಂತೆ ಅವತ್ತು ಏನಾಗಿದ್ರು, ಬಟ್ ಇವತ್ತು ಯಾವ ರೀತಿ ಆಗಿದ್ದಾರೆ? ಇಲ್ಲ, ನನಗೆ ಮಾಹಿತಿ ಬೇಕಾ ಅವನು ಒಬ್ಬ ಆಟೋ ಇದನ್ನು ಮಾಡಿಕೊಂಡು ಬ್ರೋಕರಾಗಿ ಕೆಲಸ ಮಾಡ್ತಾ ಇಷ್ಟು ಅಮಾಸ್ ದ ವೆಲ್ತ್ ಅಂತೇಳಿ ಅವತ್ತು ನಾನು ಸೀರಿಯಸ್ ಅಲಿಗೇಷನ್ ಮಾಡಿ ಇದು ಸಣ್ಣ ವಿಷಯ ಅಲ್ಲ. ಯಾಕಂದರೆ ಇದರಲ್ಲಿ ಒಬ್ಬ ವ್ಯಕ್ತಿ ಮಾಡ್ತಾನಂತ ಹೇಳೋಕ್ಕಾಗಲ್ಲ, ಅವೊಬ್ಬ ಬ್ರೋಕರ್. ಇದರಲ್ಲಿ ಭಾಳಷ್ಟು ಅವತ್ತಿನ BDA ಅಧಿಕಾರಿಗಳು ಇನ್ವಾಲ್ವ್ ಆಗಿರ್ತಾರೆ. ಇವತ್ತು ತಾವು ಕೇಳ್ತಾ ಇದ್ರಿ 2008, ಇವತ್ತು ಅದನ್ನು CBIಗೆ ಹಾಕಬೇಕು. CBIಗೆ ಹಾಕೋದ್ರಿಂದ ಅವತ್ತಿನೊಳಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದರು, ಪೊಲಿಟಿಕಲ್ ಪರ್ಸನ್, ನಾ ಯಾರ ಮ್ಯಾಗೂ ಅಲಿಗೇಷನ್ ಮಾಡಿಲ್ಲ. ಒಬ್ಬ ಬ್ರೋಕರ್ ಇದ್ದಾನೆ, ಯಾವ ಬ್ರೋಕರ್ ಅನ್ನೋದು ನನಗೆ ಗೊತ್ತಿಲ್ಲ. ಬರೀ ಈ BDA ಬ್ರೋಕರು ಬೇರೆ ಬೇರೆ ರೀತಿ ಬ್ರೋಕರ್ ಮಾಡ್ತಿದ್ದ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಇವತ್ತು ಅದನ್ನು ಬೆತ್ತಿದರೆ ಯಾರ್ಯಾರು ವ್ಯಕ್ತಿಗಳು ಅವನ ಜೊತೆ ಇದ್ದರು, ಹಿಂದೆ ನಿಂತ್ಕೋತ. ಯಾಕಂದ್ರೆ 1,000 ಕೋಟಿ ಅಂದ್ರೆ ವ್ಯವಹಾರ ಸಾಣದಲ್ಲ. ಯಾಕಂದ್ರೆ ಎಷ್ಟೋ ಜನ ವ್ಯಕ್ತಿಗಳು ಒಂದು ಸೈಟ್ ಕೇಳ್ಕೊಬೇಕಾದ್ರೆ ಭಾಳ MLCಗಳಿಗೆ ಒಂದು ಸೈಟ್ ಸಿಕ್ಕಿಲ್ಲ. ಇವನು 180ರಿಂದ 120 ಸೈಟ್ ತೊಗೋತಾರೆ ಅಂದರೆ ಎಷ್ಟು ಪ್ರಭಾವಿ ವ್ಯಕ್ತಿ, ಯಾವ್ಯಾವ ರೀತಿ ಮಾಡಿದ್ದಾನೆ. ಇವತ್ತು ಅದು ಒಳ್ಳೆ ವರಮಹಾಲಕ್ಷ್ಮಿ, ಈ ರಾಜ್ಯಕ್ಕೆ ವರಮಹಾಲಕ್ಷ್ಮಿಯಾಗಿ ಬಂದಿದ್ದಾಳೆ ಅವಳು. ಆ ವರಮಹಾಲಕ್ಷ್ಮಿಯ ಪೂಜೆಯ ಇದರಿಂದ ಇದನ್ನು CBIಗೆ ಈಗಿನ ಸರ್ಕಾರದವರು CBIಗೆ ಹಾಕಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಏನು ಒಂದು ಸೂರಿಯವರ ಪ್ರಕರಣ ಇದೆಯೋ 2008ರಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಅವತ್ತಿನ ದಿವಸ ಇರತಕ್ಕಂಥ ಏನೊಂದು ದೊಡ್ಡ ಸ್ಕ್ಯಾಮ್ ಇದೆ ಅದರ ಬಗ್ಗೆ ನಾನು ಒಂದು ಸದನದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದೆ. ಅದರ ಬಗ್ಗೆ ಇವತ್ತಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ಈ ಬಗ್ಗೆ CBI ತನಿಖೆ ಆಗಲಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದ್ ಇನಾಮ್ದಾರ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ಗಾಗಿ.